ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸೆಕೆಂಡ್ PUC ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ಗಳ ಒಂದು ಬ್ಲೂ ಪ್ರಿಂಟ್ ಅನ್ನ ನಾನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಿಮ್ಮ ಬ್ಲೂ ಪ್ರಿಂಟ್ ಏನಿದೆ ಅಂದ್ರೆ ಚಾಪ್ಟರ್ ವೈಸ್ ಇರುವಂತದ್ದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಈ ಒಂದು ಚಾಪ್ಟರ್ ಇಂದ ಈಗ ಕನ್ನಡ ಒಂದು ವಿಷಯವನ್ನ ತೆಗೆದುಕೊಂಡ್ರೆ, ಮೊದಲನೇ ಚಾಪ್ಟರ್ ಮುಟ್ಟಿಸಿಕೊಂಡವನಿಂದ ಎಷ್ಟು ಕ್ವಶನ್ಸ್ ಬರುತ್ತೆ, ಎಷ್ಟು ಮಾರ್ಕ್ಸ್ ಬರುತ್ತೆ, ಹಾಗೆ ಎಕನಾಮಿಕ್ಸ್ ಆಗಿರ್ಬೋದು, ಅಂದ್ರೆ CBA, HEBA, ಸೈನ್ಸ್ ವಿದ್ಯಾರ್ಥಿಗಳು ಯಾವುದೇ ಒಂದು ಸಬ್ಜೆಕ್ಟ್ಸ್ ಆಗಿರ್ಬೋದು. ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಯಾವ ಯಾವ ಒಂದು ಸಬ್ಜೆಕ್ಟ್ಗಳಲ್ಲಿ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಪ್ರತಿ ಪಾಠಗಳು ಎಷ್ಟೆಷ್ಟು ಅಂಕಗಳಿಗೆ ಎಷ್ಟೆಷ್ಟು ಮಾರ್ಕ್ಸ್ ನ ಕೇಳಬಹುದು, ಒನ್ ವರ್ಡ್ ಆನ್ಸರ್ಸ್ ಅಥವಾ 2-3 ಸೆಂಟೆನ್ಸಸ್ ಅಥವಾ 5-6 ವಾಕ್ಯನ, ಅದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ವಿದ್ಯಾರ್ಥಿ ಮಿತ್ರರೇ, ಹೊಸದಾಗಿ ನೀವೇನಾದ್ರೂ ಕೂಡ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ, ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಯಾಕಪ್ಪ ಅಂದ್ರೆ ಮುಂದೆ ಬರುವಂತಹ ಎಜುಕೇಶನ್ ಅಪ್ಡೇಟ್ಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿರ್ಬೋದು, ಮತ್ತೆ ಆರ್ಟಿಗೆ ಸಂಬಂಧಿಸಿದಂತೆ ಯಾವ್ದಾದ್ರು ಇನ್ಫಾರ್ಮೇಶನ್ ಆಗಿರ್ಬೋದು, ಎಲ್ಲ ಶೈಕ್ಷಣಿಕ ಮಾಹಿತಿಗಳನ್ನ ತಪ್ಪದೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಮತ್ತೆ ಯಾಕೆ ತರ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನ ಒತ್ತಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ 50 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡೋದಲ್ವಾ? ಬನ್ನಿ ಈಗ ನೋಡೋಣ ಯಾವ ರೀತಿಯಾಗಿ ನೀವು ಆ ಬ್ಲೂ ಪ್ರಿಂಟ್ ಅನ್ನ ತಗೊಳ್ಬಹುದು ಎಲ್ಲಾ ಸಬ್ಜೆಕ್ಟ್ಗಳು ಅನ್ನೋದನ್ನ. ವಿದ್ಯಾರ್ಥಿ ಮಿತ್ರರೇ, ನೀವು ಇಲ್ಲಿ ನೋಡ್ತಾ ಇರಬಹುದು ಏನಪ್ಪಾ ಅಂತಂದ್ರೆ ಹೊಸ ಒಂದು ಪೇಜ್ ಓಪನ್ ಆಗಿದೆ. ಅಂದ್ರೆ ಗೂಗಲ್ಗೆ ಹೋಗಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, pue.kar.nic.in 2021 or 2022 ನೋಡಿದ ತಕ್ಷಣ ನಿಮಗೆ ಇನ್ನೊಂದು ಹೊಸ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೋಮ್ ಡಿಪಾರ್ಟ್ಮೆಂಟ್ ಆಫ್ PUE ಅಂತ ಇದೆಯಲ್ವಾ. ಸೊ ಅವಾಗ ನೀವು ಅದ್ರ ಮೇಲೆ ಏನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಕ್ಲಿಕ್ ಮಾಡ್ಬೇಕಾಗತ್ತೆ. ನೋಡಿ, ಕ್ಲಿಕ್ ಮಾಡಿದಾಗ ಇಲ್ಲಿ ಹೊಸ ಪೇಜ್ ಓಪನ್ ಆಗುತ್ತೆ. ಸೊ ಹೊಸ ಪೇಜ್ ಓಪನ್ ಆದಾಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಈ ರೀತಿಯಾಗಿ ಹೊಸ ಪೇಜಸ್ ಓಪನ್ ಆಗಿದೆ. ನೋಡಿ, ಇಲ್ಲಿ ಬ್ಲೂ ಪ್ರಿಂಟ್ಸ್ ಆಫ್ ಯಾರೋ ಮಾರ್ಕ್ ತೋರಿಸ್ತೀನಿ ನಾನು ನಿಮ್ಗೆ. ನೋಡ್ತಾ ಇರ್ಬೋದು ಬ್ಲೂ ಪ್ರಿಂಟ್ಸ್ ಆಫ್ MQP 2022. ಈಗ ಅದರ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ನೋಡೋಣ, ಕ್ಲಿಕ್ ಮಾಡಿದಾಗ ನೋಡಿ ಬ್ಲೂ ಪ್ರಿಂಟ್ ಆಫ್ MQP 2022 ನೋಡ್ತಾ ಇದ್ರಲ್ವಾ, ಎಲ್ಲಾ ಸಬ್ಜೆಕ್ಟು ಇದೆ. ವಿದ್ಯಾರ್ಥಿ ಇದ್ರೆ ನೋಡಿ, ಆ ಎಲ್ಲಾ ಸಬ್ಜೆಕ್ಟ್ ಇರುವಂತದ್ದು, ಈ ಸಬ್ಜೆಕ್ಟ್ ಇಲ್ಲ ನಂಗಿಲ್ಲ, ನೋಡಿ ಎಲ್ಲಾ ಸಬ್ಜೆಕ್ಟು ಇದೆ. ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ನೋಡಿ, ಎಲ್ಲಾ ಸಬ್ಜೆಕ್ಟು ಇರುವಂತದ್ದು ವಿದ್ಯಾರ್ಥಿ ಇದ್ರೆ ನೋಡಿ, ಎಲ್ಲಾ ಸಬ್ಜೆಕ್ಟು ಇದೆ. ನೋಡ್ತಾ ಇದ್ರಲ್ವಾ, ನೋಡಿ ಎಲ್ಲಾ ಸಬ್ಜೆಕ್ಟು ಕೂಡ ಇರುವಂತದ್ದು. ಈಗ ಅವನ ಒಂದು ಸಬ್ಜೆಕ್ಟ್ ನ ಓಪನ್ ಮಾಡಿ ತೋರಿಸ್ತೀನಿ ವಿದ್ಯಾರ್ಥಿ ಮಿತ್ರರೇ. ಇಂಗ್ಲಿಷ್ ಓಪನ್ ಮಾಡೋಣಲ್ಲ. ಓಕೆ, ನೋಡಿ, ಪಾಠಕ್ಕೆ ಸಂಬಂಧ ರೋಮಿಯೋ ಅಂಡ್ ಜೂಲಿಯಟ್ ಇಂದ ಟು ಡಿಯರ್ ಯಾವ್ದು ಒಂದು ನಾಲೆಡ್ಜ್ ಸಂಬಂಧಪಟ್ಟಂಗೆ ಬರುತ್ತಾ, ಅಥವಾ ತಿಳುವಳಿಕೆ ಅಥವಾ ಗ್ರಹಿಕೆ ಅಥವಾ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಅಪ್ರಿಸಿಯೇಷನ್, ನೋಡಿ ಇಲ್ಲಿದೆ ಎಕ್ಸ್ಪ್ರೆಷನ್, ಕಾಂಪ್ರಿಹೆನ್ಷನ್, ನಾಲೆಡ್ಜ್ ಎಲ್ಲವೂ ಕೂಡ ಇರುವಂತದ್ದು ವಿದ್ಯಾರ್ಥಿ ಮಿತ್ರರೇ. ಹಾಗೆ ನೋಡಿ, ಕನ್ನಡದ ಬ್ಲೂ ಪ್ರಿಂಟ್ ಬರಲ್ಲ ವಿದ್ಯಾರ್ಥಿ ಮಿತ್ರರೇ. ಯಾಕಪ್ಪ ಅಂದ್ರೆ ಯಾವ್ದು ಬೇಕಾದ್ರೂ ಬರ್ಬೋದು, ಕನ್ನಡದಲ್ಲಿ ನೀವು ಓದ್ಕೊಳ್ಳಿ. ಜಸ್ಟ್ ನಾನು ಒಂದು ಎಕ್ಸಾಂಪಲ್ ಹೇಳಿದಷ್ಟೇ ಸ್ಟಾರ್ಟಿಂಗ್ ಅಲ್ಲಿ. ನೋಡಿ, ಎಲ್ಲವೂ ಕೂಡ ಇಲ್ಲೊಂದು ಆಪ್ಷನ್ ಕನ್ನಡ ಅಂತ ಇದೆ, ನೋಡೋಣ. ರಗಳೆ ಷಟ್ಪದಿ, ಓಕೆ, ಇದು ಬೇರೆ ಒಂದು ಇದು ಒಂದು ಐಚ್ಛಿಕ ಕನ್ನಡದವ್ರಿಗೆ ಮಾತ್ರ ಇದು ವಿದ್ಯಾರ್ಥಿ ಮಿತ್ರರೇ. ಓಕೆ, ನೋಡಿದ್ರಲ್ವಾ, ಈ ರೀತಿಯಾಗಿ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಆ ಸಬ್ಜೆಕ್ಟ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೇನೆ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ವಾಟ್ಸ್ಆಪ್ ಗ್ರೂಪ್ ಏನಿರ್ಬೋದು, ಕಾಲೇಜ್ ಗ್ರೂಪ್ಸ್ ಏನಿರ್ಬೋದು, ನಿಮ್ಮ ಸ್ಟೇಟಸ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲಕ್ಕೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಟೆಲಿಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿದ್ದೇನೆ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.